ಅಳವಡಿಸಿಕೊಂಡು ಈ ವಿಚಾರಗಳನ್ನೆಲ್ಲ ನೀವು ಅರಿತುಕೊಂಡ್ರೆ ಜನ್ಮ ದಿನಾಚರಣೆಯನ್ನ ಓ ನನ್ನ ಚೇತನ ಹಿಡಿದು MA ಪದವಿಯವರೆಗೂ ಕುವೆಂಪುರವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಇಂದು ಈ ಕಾಲೇಜಿಗೆ ಸೇರಿಕೊಂಡರು. ನಂತರ ಬರಿಯ ಹೆಸರಲ್ಲ, ಕಾವ್ಯನಾಮವಲ್ಲ, ಅದೊಂದು ಮಂತ್ರ, ಅದೊಂದು ಶಕ್ತಿ. ಕನ್ನಡ ಸಾಹಿತ್ಯವನ್ನು ವಿಶ್ವ ಸಾಹಿತ್ಯ ವೇದಿಕೆಗೆ ಹತ್ತಿಸಿದ ಕೀರ್ತಿ ಕುವೆಂಪು ಅವರದು. ಅವರ ಬರವಣಿಗೆ ವಿಶ್ವ ಪ್ರಜ್ಞೆಯ ಅಭಿವ್ಯಕ್ತ. ಅವರ ರಾಮಾಯಣ ದರ್ಶನಂ ಮಹಾಕಾವ್ಯ ಸಮಷ್ಟಿ ಪ್ರಜ್ಞೆಯ ಹಾಗೂ ಯುಗಧರ್ಮದ ಸರ್ವೋದಯದ ಆವಿಷ್ಕಾರವಾಗಿದೆ. ನಿಮ್ಮವರು ಕೇವಲ ಒಂದು ಜಾತಿ ಅಥವಾ ಒಂದು ಮತ ಅಥವಾ ನಮ್ಮ ರಾಜ್ಯಕ್ಕೆ ಸೀಮಿತವಲ್ಲ. ಮೂಲಕ ಪುನರ್ ವ್ಯಾಖ್ಯಾನವನ್ನ ಮಾಡ್ತಾರೆ. ಇದು ಕನ್ನಡದ ಶ್ರೇಷ್ಠ ಕೃತಿಗಳಲ್ಲಿ ಒಂದು ಅಂತ ಹೇಳ್ಬೋದು. ಅಂದ್ರೆ ಕುವೆಂಪುರವರು ಇದರಲ್ಲಿ ಮಾನವತಾವಾದಿ ದೃಷ್ಟಿಕೋನವನ್ನ ಕುವೆಂಪುರವರು ಇಲ್ಲಿ ಪ್ರತಿಬಿಂಬಿಸ್ತಾರೆ. ಅಂದ್ರೆ ಸೃಷ್ಟಿಯ ಸತ್ಯ ದರ್ಶನ ಮತ್ತೆ ಮಾನವನ ಅಂತಿಮ ಪರಿಪೂರ್ಣತೆಯ ಕಡೆಗಿನ ಪಯಣದ ಕಾವ್ಯಾತ್ಮಕ ವಿವರಣೆ ಈ ಕೃತಿಯಲ್ಲಿ ಇರುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಎಲ್ಲ ಮುಂದುವರೆದ ರಾಜ್ಯಗಳಲ್ಲಿ ದೇಶಗಳಲ್ಲಿ ಇವರ ಒಂದು ಚಿಂತನೆಗಳು, ಸುಧಾರಣೆಗಳು, ಇವರ ಆಲೋಚನೆಗಳು, ದೂರದೃಷ್ಟಿಗಳು, ಅವರ ಕಾವ್ಯಗಳು ಇಂದಿಗೂ ಪ್ರಸ್ತುತವಾಗಿದೆ. ವರ್ಗದ ವಿರುದ್ಧ, ಅವರ್ಣದ ವಿರುದ್ಧ ಎಲ್ಲವನ್ನೂ ಇವತ್ತು ಹೋರಾಟ ಮಾಡಿ ನಮ್ಮ ಸಾಹಿತ್ಯಗಳಲ್ಲೇ ಸಮಾನತೆ, ಸಾಮಾಜಿಕ ನ್ಯಾಯವನ್ನು ಒತ್ತಿ ಹೇಳಿದಿರ್ತಕ್ಕಂಥ ಮಹಾನ್ ಯುಗ ಪುರುಷ. ಮಠ, ಮಂದಿರ, ಮಸೀದಿ, ಗುರುದ್ವಾರಗಳಿಂದ ಈಚೆ ಬನ್ನಿ. ಈಚೆ ಬಂದು ನಮ್ಮ ಏನು ಮೌಢ್ಯ ಇದೆ ಅದನ್ನು ಬಿಟ್ಟು ನಾವು ವಿಶ್ವಮಾನರಾಗೋಣ ಅಂತೇಳಿ ಹೀಯಾಳಿಸದೆ, ಯಾರನ್ನು ನಿಂದಿಸದೆ, ತನ್ನಲ್ಲಿರ್ತಕ್ಕಂಥ ಮೌಢ್ಯವನ್ನು ಆಚೆ ಕೊಟ್ಟು ನಾವು ವಿಶ್ವಮಾನರಾಗೋಣ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಕುವೆಂಪು ಅವರು.